ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 23ನೇ ಪ್ರಶ್ನೆ, ಯುರೋಪ್ ಮಧ್ಯಯುಗ ಹಾಗೂ ಆಧುನಿಕ ಯುಗ ಎಂಬಂತಹ ಚಾಪ್ಟರ್ ಇಂದ ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳನ್ನ ತಿಳಿಸಿ. ಯಂತ್ರಗಳ ಸಂಶೋಧನೆ ಹಾಗೂ ಅವುಗಳ ಮೂಲಕ ಪ್ರೊಡಕ್ಟಿವಿಟಿ ಅಂತಂದ್ರೆ ಉತ್ಪಾದನೆಯ ಹೆಚ್ಚಳ ನಡೆದಿರುವಂತದ್ದು. ಇದನ್ನೇ ನಾವು ಕೈಗಾರಿಕಾ ಕ್ರಾಂತಿ ಅಂತ ಕರಿತೇವೆ ಮಕ್ಕಳೇ. ಈ ಕೈಗಾರಿಕಾ ಕ್ರಾಂತಿಯ ಪರಿಣಾಮವೇನು? ಕೈಗಾರಿಕೆಗಳಲ್ಲಿನ ಅಸಂಖ್ಯಾತ ಬದಲಾವಣೆಯಿಂದಾಗಿ ಯಂತ್ರಗಳ ಬೇಡಿಕೆ ಹೆಚ್ಚಾಗತ್ತೆ, ಮಷೀನ್ಸ್. ಓಕೆ, ಆರ್ಥಿಕ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿಯೂ ಕೂಡ ಅನೇಕ ಬದಲಾವಣೆಗಳು ಸಂಭವಿಸ್ತವೆ ಮಕ್ಕಳೇ. ಅನೇಕ ಹೊಸ ಹೊಸ ಕಾರ್ಖಾನೆಗಳ ಸ್ಥಾಪನೆ ಆಗತ್ತೆ. ಉತ್ಪಾದನಾ ವೆಚ್ಚ, ಪ್ರೊಡಕ್ಷನ್ ಕಾಸ್ಟ್, ಇದು ಕಡಿಮೆಯಾಗಿ ಜೀವನಾವಶ್ಯಕ ವಸ್ತುಗಳು ಜನರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ದೊರೆಯುವಂತೆ ಆಗತ್ತೆ. ಯಾಕೆಂದ್ರೆ ಇಕನಾಮಿಕ್ಸ್ ಆಫ್ ಸ್ಕೇಲ್, ಅದು ಜಾಸ್ತಿ ಪ್ರೊಡಕ್ಷನ್ ಮಾಡ್ತಾ ಇದ್ದಾಗ ಪ್ರೊಡಕ್ಷನ್ ಕಾಸ್ಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ ಅಲ್ವಾ. ಆಗ ವಸ್ತುಗಳು ಜನರಿಗೆ ಕಡಿಮೆ ಬೆಲೆಯಲ್ಲಿ ಸಿಗುವಂತೆ ಆಗುತ್ತೆ. ಗೃಹ ಕೈಗಾರಿಕೆಗಳು ಬೃಹತ್ ಕೈಗಾರಿಕೆಗಳೊಂದಿಗೆ ಸ್ಪರ್ಧಿಸಲಾಗದೆ ನಾಶವಾದವು. ಶ್ರೀಮಂತರು ಶ್ರೀಮಂತರಾಗ್ತಾ ಹೋಗ್ತಾರೆ, ಯಾಕೆಂದ್ರೆ ಕೈಗಾರಿಕೆಗಳಲ್ಲಿ ಬಂಡವಾಳವನ್ನ ಹೂಡಿಕೆ ಮಾಡಿ ಅವರು ಹೆಚ್ಚು ಹೆಚ್ಚು ಲಾಭವನ್ನ ಗಳಿಸ್ತಾ ಹೋಗ್ತಾರೆ. ಬಡವರು ಬಡವರಾಗಿಯೇ ಮುಂದುವರಿತಾರೆ. ಜನರು ಹಳ್ಳಿಗಳಿಂದ ಪಟ್ಟಣಗಳಿಗೆ ವಲಸೆ ಹೋಗಬೇಕಾಯ್ತು. ಯಾಕೆ ಅಂತಂದ್ರೆ ಗೃಹ ಕೈಗಾರಿಕೆಗಳು ಮತ್ತು ನಾಶವಾದವು. ಈ ಗೃಹ ಕೈಗಾರಿಕೆಗಳ ನಾಶದಿಂದಾಗಿ ಜನರು ಹಳ್ಳಿಗಳಲ್ಲೇ ಹೆಚ್ಚಾಗಿ ಗೃಹ ಕೈಗಾರಿಕೆಗಳು ಇರುವಂತದ್ದು ಅಲ್ವಾ. ಅವರು ಇನ್ನೆವಿಟೇಬ್ಲಿ, ಅನಿವಾರ್ಯವಾಗಿ ಪಟ್ಟಣಗಳಿಗೆ ವಲಸೆ ಹೋಗಬೇಕಾಯ್ತು. ಸಮಾಜದಲ್ಲಿ ಬಂಡವಾಳಶಾಹಿ ವರ್ಗವು ಹೊರಹೊಮ್ಮಿತು. ಮಾಲೀಕರು ಮತ್ತು ಕಾರ್ಮಿಕರ ನಡುವೆ ಬಾಂಧವ್ಯ ಹದಗೆಟ್ಟು ವರ್ಗ ಸಂಘರ್ಷ, ಕ್ಲಾಸ್ ಡಿಸ್ಕ್ರಿಮಿನೇಷನ್ ಪ್ರಾರಂಭವಾಗುತ್ತೆ. ಓಕೆ, ಇವು ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳು. ಥ್ಯಾಂಕ್ ಯು.